ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ಟಿಕೆಟ್ ಫೈಟ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಚುನಾವಣೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಬಿಗ್ ಸ್ಟ್ರಾಟಜಿ ಪ್ಲೇ ಮಾಡ್ತಾ ಇದ್ದಾರೆ. ಯಾರು ಊಹಿಸದ ಅಭ್ಯರ್ಥಿಗೆ ಇದೀಗ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆ ಬದಲಿಸಿದ್ಯಾ ಕೈಪಡೆ? ಹಾಗಿದ್ರೆ ಸಿಎಂ ಜೊತೆ ಸಭೆ ಬಳಿಕ ಟಿಕೆಟ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉಮೇಶ್ ಮೇಟಿ ಪರ ಒಲವು. ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದರೆ ಗೆಲುವು ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಾಖಲೆ ರೆಡಿ ಮಾಡಿಕೊಳ್ಳುವಂತೆ ಹೇಳಲಾಗಿದೆ ಕೂಡ. ಸುರ್ಜೇವಾಲಾ ಬಂದ ಮೇಲೆ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ. ಉಮೇಶ್ ಮೇಟಿಗೆ ಬಿ ಫಾರಂ ನೀಡೋದಕ್ಕೆ ಕೈ ನಿರ್ಧಾರವನ್ನು ಮಾಡಿರುವಂಥದ್ದು. ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಬಿಗ್ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಾ ಇದ್ದಾರೆ. ಈ ಕಡೆ ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆಗೆ ಉಪಯೋಗಿಸಿ ಬದಲು ಮಾಡಿದ್ರ ಸಿಎಂ ಜೊತೆ ಸಭೆ ಬಳಿಕ ಇದೀಗ ಮಾಡಿರುವಂತಹ ಪ್ಲಾನ್. ಸಚಿವ ಸತೀಶ್ ಜಾರಕಿಹೊಳಿ ತಂಡದಿಂದ ಸಮೀಕ್ಷೆ ಮಾಡಲಾಗಿರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉಮೇಶ್ ಮೇಟಿ ಪರ ಒಲವು ಎಷ್ಟಿದೆ ಅಂತ ಹೇಳ್ಬಿಟ್ಟು ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದರೆ ಗೆಲುವು ಸಾಧ್ಯತೆ ಅಂತ ಕೂಡ ಹೇಳಲಾಗಿರುತ್ತೆ. ಸೊ ಯಾರಿಗೆ ಟಿಕೆಟ್ ಅನ್ನುವಂತಹ ಗೊಂದಲ ಇತ್ತು. ಇವತ್ತೇ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಫೈನಲ್ ಆಗಿ ಟಿಕೆಟ್ ಘೋಷಣೆ ಆಗಿದೆ. ಒಂದು ರೀತಿಯಾಗಿ ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಹೆಸರು ಕೇಳಿ ಬರ್ತಾ ಇತ್ತು, ಬಟ್ ಫೈನಲ್ ಆಗಿ ಆಗಿರುವಂಥದ್ದು. ಒಂದಷ್ಟು ಸ್ಟ್ರಾಟಜೀಸ್ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಅಳದು ತೂಗಿ ಇವರಿಗೆ ಟಿಕೆಟ್ ಕೊಟ್ಟರೇನೆ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಕೊಟ್ಟಿರುವಂಥದ್ದು. ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ರೋಜಾ, ಏನು ಅಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಏನೊಂದು ರಾಜಕೀಯ ಚಟುವಟಿಕೆಗಳು ತೀವ್ರ ಸ್ವರೂಪಗೊಳಿಸಿದ್ದು, ಬಿಜೆಪಿ ಪಕ್ಷದಿಂದ ಅಧಿಕೃತವಾಗಿ ಏನು ಒಂದು ನಿರೀಕ್ಷಣೆ ಮಾಡಿದಂತೆ ಈರಣ್ಣ ಚರಂತಮಠ ಅವರು ಒಂದು ಘೋಷಣೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಸರದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನಷ್ಟೇ ಸಿಎಂ ನೇತೃತ್ವದಲ್ಲಿ ಒಂದು ಏನು ಮೇಟಿ ಕುಟುಂಬರನ್ನು ಒಂದು ಸಭೆ ಮಾಡಲಾಯಿತು. ಆ ಸಭೆಯಲ್ಲಿ ಒಂದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಲಾಗುತ್ತದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಸಭೆ ಮಾಡುವ ಮುಂಚೆ ಇಲ್ಲಿನ ರಿಪೋರ್ಟ್ ಎಲ್ಲ ತರಿಸಿಕೊಂಡಿದ್ದಾರೆ. ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಸಮೀಕ್ಷೆ ಒಂದು ಮಾಡಿದ್ರು. ಆ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಉಮೇಶ್ ಮೇಟಿ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಮತ್ತು ಉಮೇಶ್ ಮೇಟಿ ಅವರು ನೀಡಿದರೆ ಮಾತ್ರ ಗೆಲುವು ಸ್ವಲ್ಪ ಸಾಧ್ಯತೆ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರು ನೀಡಿದರೆ ಗ್ರಾಮೀಣ ಭಾಗದಲ್ಲೂ ಸರಿಯಾಗಿ ಅವರು ಸ್ಪಂದನೆ ಇಲ್ಲ. ಜೊತೆಗೆ ಸಿಟಿ ಭಾಗದಲ್ಲಿಯೂ ರಾಜಕೀಯವಾಗಿ ಅಷ್ಟೊಂದು ಏನು ಪ್ರಭುತ್ವ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಕೊಟ್ಟರೆ ಒಂದು ಸೋಲು ಉಂಟಾಗುವ ಸಮೀಕ್ಷೆ ಬಂದ ಹಿನ್ನೆಲೆಯಲ್ಲಿ ಕಳೆದ ಒಂದು ಸಭೆಯಲ್ಲಿ ಒಂದು ಸಾಕಷ್ಟು ಬದಲಾವಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈಗ ಉಮೇಶ್ ಸಾಧ್ಯತೆ ಇದೆ ಮತ್ತು ಈಗ ಅವರಿಗೆ ರಾಜ್ಯ ಮಟ್ಟದ ಮುಖಂಡರು ಒಂದು ಸಂದೇಶ ನೀಡಿದ್ದಾರೆ. ಅಂದ್ರೆ ತಯಾರು ಮಾಡಬೇಕು, ಚರ್ಚೆ ಮಾಡಿ ಏನು ಮಾಡಬೇಕು, ಏನೆಲ್ಲ ಮಾಡಬೇಕು, ರಾಜಕೀಯ ತಂತ್ರಗಾರಿಕೆ ಏನೆಲ್ಲ ಮಾಡಬೇಕು, ಪ್ರಚಾರ ಯಾವ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ಸಲಹೆ ನೀಡಿದ್ದಾರೆ. ಈ ಹಿನ್ನೆಲೆ ಅವರು ಸಹ ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸುವಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೆ ಈ ಮಧ್ಯೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಮಾರ್ಚ್ 23 ನಾಮಪತ್ರ ಸಲ್ಲಿಸುವಿಕೆ ಬರುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನು ಬಿಜೆಪಿಯಲ್ಲಿಯೂ ಸಹ ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಏನು ಒಂದು ಮಧ್ಯೆ ಪೈಪೋಟಿ ಏರ್ಪಟ್ಟು ಜೊತೆಗೆ ಆಯಾ ರಾಜ್ಯ ಮಟ್ಟದ ಮುಖಂಡರು ಆಗಮಿಸಿ ನಾಮಪತ್ರ ಸಲ್ಲಿಸುವಲ್ಲಿ ಭಾಗವಾಗಿ ಮೂಲಕ ತಮ್ಮದೇ ಆದಂತಹ ಒಂದು ರಾಜಕೀಯ ನೀತಿ ಮತ್ತು ರಣತಂತ್ರ ರೂಪಿಸುವಂತ ಸಾಧ್ಯತೆ ಇದೆ ಅಂತ ಹೇಳಬಹುದು. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅನಂತ್. ಆಮೇಲೆ ಡೀಟೇಲ್ಸ್ಗಾಗಿ. ಸೊ ಉಮೇಶ್ ಮೇಟಿಗೆ ಬಿ ಫಾರ್ಮ್ ನೀಡೋದಕ್ಕೆ ಇದೀಗ ನಿರ್ಧಾರ ಮಾಡಿರುವಂಥದ್ದು. ಸೊ ಫೈನಲ್ ಆಗಿ ಟಿಕೆಟ್ ಘೋಷಣೆ ಆಗಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ಟಿಕೆಟ್ ಫೈಟ್ಗೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಚುನಾವಣೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಬಿಗ್ ಸ್ಟ್ರಾಟಜಿಯನ್ನು ಪ್ಲೇ ಮಾಡಿದ್ದಾರೆ. ಯಾರೂ ಊಹಿಸದ ಅಭ್ಯರ್ಥಿಗೆ ಕಾಂಗ್ರೆಸ್ನಿಂದ ಮಣೆ ಹಾಕಿರುವಂಥದ್ದು. ಮಲ್ಲಿಕಾರ್ಜುನ್ ಅಲ್ಲ, ಇದೀಗ ಉಮೇಶ್ ಮೇಟಿಗೆ ಟಿಕೆಟ್. ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆಯನ್ನು ಬದಲಿಸಿದೆ ಕೈಪಡೆ. ಸಿಎಂ ಜೊತೆ ಸಭೆ ಬಳಿಕ ಇದೀಗ ಟಿಕೆಟ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು.
ಸಚಿವ ಸತೀಶ್ ಜಾರಕಿಹೊಳಿ ತಂಡದಿಂದ ಸಮೀಕ್ಷೆ ಕೂಡ ನಡೆಸಲಾಗಿತ್ತು. ಅಂದರೆ ಯಾರ ಮೇಲೆ ಒಲವು ಜಾಸ್ತಿ ಇದೆ, ಯಾರ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ ಅಂತ. ಗ್ರಾಮೀಣ ಪ್ರದೇಶಗಳಲ್ಲಿ ಉಮೇಶ್ ಮೇಟಿಯ ಪರವೇ ಜಾಸ್ತಿ ಒಲವಿರುವಂಥದ್ದು ಅನ್ನುವಂಥದ್ದು ಸಮೀಕ್ಷೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗಿದೆ.